ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕನ್ನಡಿಗರು ಕೇಳ್ಕೊಳ್ತಾ, ನನ್ನನ್ನು ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಬಂದು ಈ ಕರ್ನಾಟಕಕ್ಕೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾನು ಯಾವುದೋ ಸಣ್ಣ ಜಾಬಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ, ಅಲ್ಲಿ ಅಪಮಾನಗಳನ್ನು ಅನುಭವಿಸ್ತಾ ಇದ್ದೇನೆ. ಓಕೆ, ಇವತ್ತು ಮಾರ್ಟಿನ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾರ್ಟಿನ್ ಮೂವಿ ಬಗ್ಗೆ. ಇವತ್ತು ಮಾರ್ಟಿನ್ ಮೂವಿನಿಂದ ಟ್ರೈಲರ್ ರಿಲೀಸ್ ಆಗಿದೆ. ತುಂಬ ಅದ್ಭುತವಾಗಿ ಬಾಲಿವುಡ್ ರೇಂಜಲ್ಲಿ ಬಂದಿದೆ. ಇದು ಕನ್ನಡ ಫಿಲಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಉದಾಹರಣೆ. ಇವರು ಧ್ರುವ ಸರ್ಜಾ ಅಲ್ಲ, ಇವರು ಅವ ಸರ್ಜಾ ಅಂತ. ಅವ ಕ್ರಿಯೇಟ್ ಮಾಡೋದೇ ಇವ್ರ ಕೆಲಸ. ಇಷ್ಟು ದಿನ ನೋಡಿರ್ತಕ್ಕಂಥ ಧ್ರುವ ಬೇರೆ, ಇನ್ನು ಮುಂದೆ ನೋಡ್ತಕ್ಕಂಥ ಧ್ರುವ ಬೇರೆ ಅನ್ನೋದನ್ನು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಹೀರೋ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ಕತ್ತಲೆ ಸಿನಿಮಾ ಅಲ್ಲ ಅಂತ ಎಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಬೆಳಕಿನ ಸಿನಿಮಾ. ನಾವು ಕತ್ತಲೆ ಸಿನಿಮಾ ನೋಡಿ ಸಾಕಾಯಿತು. ಈ ಬೆಳಕಿನ ಸಿನಿಮಾದಾಗೆ ಆಕ್ಷನ್ ನೋಡಬೇಕು ಅನ್ನೋ ಆಸೆ ಇದೆ. ಈ ಒಂದು ಮಾರ್ಟಿನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಜೆಟ್ನಲ್ಲಿ ಮೂಡಿ ಬಂದಿದೆ ಅನ್ನೋದಕ್ಕೆ ಅದರ ಟ್ರೈಲರೇ ಕಾರಣ. ಪ್ರೊಡ್ಯೂಸರ್ಸು, ಡೈರೆಕ್ಟ್ರು, ಹೀರೋ ಭಾಳ ಕಷ್ಟಪಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾವನ್ನು, ಕನ್ನಡ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡೋಕ್ಕೆ ಯಾವ್ಯಾವ ಥರ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅದನ್ನೆಲ್ಲನೂ ಉಪಯೋಗಿಸಿದ್ದಾರೆ. ಗ್ರಾಫಿಕ್ಸ್ ಆಗಿ ಎಲ್ಲ ಒಂದು ತಂತ್ರಜ್ಞಾನ ಉಪಯೋಗಿಸಿ ಮಾರ್ಟಿನ್ ಸಿನಿಮಾ ಮಾಡಿದ್ದಾರೆ ಅನ್ನೋದಕ್ಕೆ ಟ್ರೈಲರೇ ಉದಾಹರಣೆ. ಈಗ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಮಾರ್ಟಿನ್ ಸಿನಿಮಾ ಅದ್ಭುತ ಪ್ರದರ್ಶನ ಕಾಣಲಿ. ಈ ರಾಜ್ಯಕ್ಕೆ, ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಹೆಸರು ತಂದುಕೊಡಲಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ದೇಶಗಳು ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಕಡೆಗೆ ತಿರುಗಿ ನೋಡಲಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಧ್ರುವ ಅವರ ಒಂದು ಮ್ಯಾನರಿಸಮ್ ಏನಿದೆಯಲ್ಲ, ಹೀರೋಯಿಸಮು ತುಂಬ ಅವರ ಒಂದು ಅದ್ಭುತವಾಗಿದೆ. ಮಾರ್ಟಿನ್ ನಿರ್ದೇಶಕರು ಹೇಳಿದ್ದಾರೆ, ಈ ಟ್ರೈಲರ್ ಇನ್ನು ಜಸ್ಟ್ ಅಷ್ಟೇ 1% ಅಷ್ಟೇ, ಇನ್ನು 10% ಸಿನಿಮಾ ನೋಡ್ತೀರಂತ ಆ ಒಂದು ಸಿನಿಮಾದ ನಿರ್ದೇಶಕರು ಹೇಳಿದ್ದಾರೆ. ನಮಗೂ ಒಳ್ಳೆಯದಾಗುತ್ತೆ. ನಾವೆಲ್ಲ ಕನ್ನಡದವರು ಹೋಗ್ಬಿಟ್ಟು ಕನ್ನಡ ಸಿನಿಮಾ ನೋಡೋಣ, ಮಾರ್ಟಿನ್ ಸಿನಿಮಾ ನೋಡೋಣ, ಆಶೀರ್ವಾದ ಮಾಡೋಣ. ಅವರು ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟು ಸ್ಟೆಪ್ಪಿಗೆ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಆಮೇಲೆ ಇದು ದೊಡ್ಡ ಬಜೆಟಿನ ಸಿನಿಮಾ. ಇದು ಸ್ವಲ್ಪ ತಡವಾಗಿರ್ಬೋದು, ತಡವಾದರೂ ಪರವಾಗಿಲ್ಲ. ಯಾಕಂದರೆ ದೊಡ್ಡ ಸಿನಿಮಾ ಇವತ್ತು ಎಲ್ಲ ಒಂದು VFX ಅವನ್ನೆಲ್ಲ ಒಂದು ಗ್ರಾಫಿಕ್ಸ್ನಲ್ಲಿ ಯೂಸ್ ಮಾಡಿ ಆ ರೇಂಜಿಗೆ ಸಿನಿಮಾ ಮಾಡಬೇಕಂತಂದರೆ ಟೈಮ್ ತೊಗೊಳುತ್ತೆ. ECGS ಎಲ್ಲ ಒಂದು ವರ್ಕ್ ನಡಿಬೇಕಂದ್ರೆ ಟೈಮ್ ತೊಗೊಳುತ್ತೆ. ಆಗಿನ ಸಿನಿಮಾ ಬೇರೆ, ಈ ಸಿನಿಮಾ ಬೇರೆ. ಹಾಗಾಗಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ ಆ ಮಾರ್ಟಿನ್ ಟ್ರೈಲರು. ಇದೇ ವರ್ಷ 24ರಲ್ಲಿ ಇಡೀ ಇಂಡಿಯಾನೇ ಕರ್ನಾಟಕ ಕಡೆ ತಿರುಗಿ ನೋಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಮ್ಮ ಸಲಗ ಭೀಮಾ, ಧ್ವನಿ ವಿಜಯ್ ಅವರು ಭೀಮಾ ಸಿನಿಮಾ ಬರ್ತಾ ಇದೆ. ಮೂವಿ UAE ಉಪೇಂದ್ರ ಅವರದ್ದು ಸಿನಿಮಾ, ನಮ್ಮ ಮ್ಯಾಕ್ಸು ಸುದೀಪ್ ಅವ್ರ ಸಿನಿಮಾ, ಮತ್ತು ನಮ್ಮ ಶಿವಣ್ಣರ ಸಿನಿಮಾ, ಭಾಳ ಸಿನಿಮಾಗಳು ಈ ವರ್ಷ ಸದ್ದು ಮಾಡುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಾವು ಕನ್ನಡಿಗರು ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಆದಷ್ಟು ಒಂದು ಸಿನಿಮಾ ನೋಡೋ ಕಡೆಗೆ, ಥಿಯೇಟ್ರಿಗೆ ಹೋಗಿ ನೋಡೋ ಕಡೆಗೆ ನಾವು ಗಮನ ಹರಿಸಬೇಕು, ಸಪೋರ್ಟ್ ಮಾಡಬೇಕು, ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ವಿಡಿಯೋ ಮುಗಿಸ್ತೀನಿ. ಕನ್ನಡಿಗರೇ, ಮಾರ್ಟಿನ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಟಿಸಮ್ ಯೂಟ್ಯೂಬ್ ಚಾನಲ್ ಪರವಾಗಿ ಆ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಿಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಫುಲ್ ಟೈಮ್ ಜಾಬ್ಗೆ ಕರ್ಕೊಬನ್ನಿ. ಮನೆ ಒಳಗಡೆ ಎಷ್ಟು ದಿನ ಅಂತ ಇರಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.